ಅಸಮಾನತೆಯ ಅಡ್ಡಗೋಡೆಯನ್ನು ನಡೆದು ಸಮಾನತೆಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನು ಬೆಳೆದುಕೊಂಡು ಹೋಗಿರುವಂತಹ ಅಪ್ಪ ಬಸವಾದಿ ಶರಣರು ಅಲ್ಲಮ ಪ್ರಭುದೇವರು ಅವರ ಆ ಬಸವ ಪ್ರಭೆಯಲ್ಲಿ ತೊಳಗೆ ಬೆಳಗಿ ಹೋಗಿರುವಂತಹ 770 ಈ ಕಲ್ಯಾಣ ನಾಡಿನ ಕೀರ್ತಿ ಕಳಶ ನಡೆದಾಡುವ ದೇವರು ವಚನ ಋಷಿ ಶತಾಯುಷಿ ಮಧ್ಯಮಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪವಿತ್ರ ಕರ್ತೃಗದ್ದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸತ್ತು ಗದ್ದಲ ಸಾಧನೆಯಲ್ಲಿ ಗದ್ದುಗೆ ಏರಿದೆ. ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯೊಳ ಮೂಡಿದೆ. ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ತೆರೆದಿದೆ. ಕಾವ್ಯ ಉಡುಗೆಯ ನೊಟ್ಟ ನಭವೇ ಕಿರಣ ಹಸ್ತವ ಚಾಚಿದೆ. ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರ ಕಾವ್ಯದಲ್ಲಿನ ಮೂರ್ತ ಸ್ವರೂಪ ಎನ್ನ ಅಂತರಂಗದ ಅರಿವಿನವರು ಮಾತೃಹೃದಯಿ ಪರಮ ಪೂಜ್ಯರ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಮೊಸಲಿಗೆ ಒತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪರಮ ಪೂಜ್ಯರ ದಿವ್ಯ ಆಶೀರ್ವಾದ ಸತ್ಪ್ರೇಮಗಳನ್ನು ಪಡೆಯುತ್ತಾ ಇನ್ನು ಮಾರ್ಗದರ್ಶಕರು ಭರವಸೆಯ ಯುವ ಯತಿಗಳು ಕ್ರಿಯಾಶೀಲ ಅಪ್ಪಗಳಾಗಿರುವಂತಹ ಹಿರಿಯ ಅಪ್ಪನವರ ಶ್ರೀಚರಣೆಯರಿಗೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಮರಣವೇ ಮಹಾನವಮಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಪಾರ್ವತಿ ತಾಯಿಯನ್ನು ಮೊದಲು ಮಾಡಿಕೊಂಡು ಈ ಎಲ್ಲ 9-10 ದಿವಸಗಳ ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬು ಸ್ಫೂರ್ತಿ ಶಕ್ತಿಯಾಗಿರುವಂತಹ ಮಲ್ಲಮ್ಮ ತಾಯಿಯನ್ನು ನೆನೆಸಿಕೊಂಡು ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇವತ್ತು ಬಹಳ ಅದ್ಭುತವಾಗಿ ತಮ್ಮ ಅನುಭವವನ್ನು ಇಲ್ಲಿ ವ್ಯಕ್ತಪಡಿಸಿದಂತಹ ಅನುಭವಗಳಾಗಿರುವಂತಹ ಗೀತಾ ತಾಯಿಯವರನ್ನು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಬಹಳಷ್ಟು ಜನ ತಾಯಿಯರಿದ್ದೀರಿ. ತನ್ನ ಹೆಸರು ನನ್ನ ಹೃದಯದಲ್ಲಿದೆ, ಬಾಯಿ ಬೆಳೆದು ಹೊರಗೆ ಹೋಗುತ್ತಾ ಹೃದಯದಲ್ಲಿ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಯರು ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರನ್ನೇ ಭಾವಿಸಿ ತಮ್ಮ ಅಂತರಂಗದಲ್ಲಿ ಒಳಗುತ್ತಿರುವ ಬಸವ ಪ್ರಭೆಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ನಾವು ಕಲಿಬೇಕಾಗಿರುವಂತಹ ಮೊದಲನೇ ಪಾಠ ಶರಣಾರ್ಥಿ ಅಂದ್ಕೊಳ್ಳೋದು. ನಾನು ಸಂತೋಷಪಟ್ಟರಪ್ಪರು ನೋಡಿಲ್ಲ, ಬಹುಶಃ ನೀವು ಬಹಳ ಜನ ನೋಡಿದ್ರೆ ಎಷ್ಟು ಅಡಿಗಿದ್ರು ಅವ್ರು ಎಷ್ಟು ಅಡಿ ಇದ್ರು, ಅವರ ಎತ್ತರ ಎಷ್ಟಿತ್ತು? 6 ಅಡಿ ಮೇಲೆ ಇತ್ತು ಅವ್ರ ಎತ್ತರ. 6 ಅಡಿ ಇದ್ದವರು ಅವ್ರು ಎಷ್ಟು ಅಡಿ ಬರ್ತಿದ್ರು? ಯಾರು ಶರಣಾರ್ಥಿ ಸ್ವಾಮಿಗಳಲ್ಲ, ಬೇರೆ ಯಾರೋ ಸಾಮಾನ್ಯ ಭಕ್ತರು ಬಂದು ಅವ್ರಿಗೆ ಶರಣಾರ್ಥಿ ಅಂತ ಹೇಳಿದ್ರೆ 6 ಅಡಿ ಇದ್ದಂಥವ್ರು 3 ಅಡಿ ತಲೆಯನ್ನ ಪಾಲಿಸಿ ಶರಣಾರ್ಥಿ ಅಂತ ಹೇಳ್ತಿದ್ರು ಚನ್ನಬಸವಪಟ್ಟದವರು. ಅಂತಹ ಸ್ವಾಮಿಗಳು ನಮ್ಗೆ ಇನ್ನೂ ಸಿಗೋದಿಲ್ಲ. ಮತ್ತು ಅಂತಹ ದಿವ್ಯ ಪರಂಪರೆಯಲ್ಲಿ ಆ ಪರಂಪರೆಯ ಭಕ್ತರು ನಾವೆಲ್ಲ, ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ಬೇಕು, ಹೌದಲ್ಲ? ಶರಣಾರ್ಥಿ ಈಗ ಬಂತು ನೋಡ್ರಿ. ತಾಯಿಯವರು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ನೀವೆಲ್ಲ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ನೀವೆಲ್ಲ ಗಟ್ಟಿ ಕಾಲಗಳಿದ್ದೀರಿ ಅಂತ ಹೇಳಿ ಬಹಳ ಅದ್ಭುತವಾಗಿ ಹೇಳಿದ್ರು. ಈಗ ಕಾಳನ್ನ ತೂರುವಾಗ ಮನಸ್ಸಿರ್ತು ಅಂತ ಕಾಳು ತೋರ್ತೀವಿ, ಗಾಳಿಯಲ್ಲಿ ಕಾಳುಗಳನ್ನ ತೂರಿದಾಗ ಜೋಳುಗಳು ಹೋಗ್ತಾವ, ಗಟ್ಟಿ ಕಾಳುಗಳನ್ನ ಉಳ್ಕೊಳ್ತಾವ. ನೀವೆಲ್ಲ ಗಾಳಿಯಲ್ಲಿ ಹೆಂಗ ಕಾಳು ತೋರುವಾಗ ಜೋಳು ಕಾಳುಗಳು ಹೋಗ್ತಾವಲ್ಲ, ಗಟ್ಟಿ ಕಾಳು ಉಳ್ಕೊಳ್ತಾವಲ್ಲ, ಹಂಗ ನೀವೆಲ್ಲ ಜೋಳುಗಳಲ್ಲ, ನೀವೆಲ್ಲ ಗಟ್ಟಿ ಕಾಳುಗಳು. ಬಸವಣ್ಣ ಬಿದ್ದಂತಹ ಸಮಗ್ರ ಕ್ರಾಂತಿಯ ಫಲವನ್ನ ಬೆಳೆಸಿಕೊಂಡು ಹೋಗಲಿಕ್ಕೆ ಬಂದಿರುವಂತಹ ಗಟ್ಟಿ ಬೀಜಗಳು ನೀವೆಲ್ಲ ಬಹಳ ಅದ್ಭುತವಾಗಿ ಇವತ್ತು 4ನೇ ದಿವಸ, ಇನ್ನೂ 6 ದಿವಸಗಳ ಕಾಲ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀರಿ. ಇಲ್ಲಿವರೆಗೂ ಬಹಳ ಅದ್ಭುತವಾಗಿ ಶರಣೆ ಗೀತಾ ತಾಯಿಯವರು ಸತ್ಯಜ್ಞರ ಬಗ್ಗೆ ಬಹಳ ಅದ್ಭುತವಾಗಿ ಹೇಳ್ಯಾರ. ಮತ್ತು ನಾವು ಮೊದಲು ಸತ್ಯಜ್ಞರು ಹುಡ್ಕೊಂಡಾರ, ಅವ್ರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಬಹಳ ಅದ್ಭುತವಾಗಿ ವೇಷಭೂಷಣ ಧರಿಸಿಕೊಂಡು ಬಂದಿದ್ದಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ಮ ಕೈ ಮುಗಿಬೇಕಂತ ತಾನೇ ಕೈ ಬಾಗಿ ಹೋಗ್ತಾರೆ. ಆ ಅದ್ಭುತವಾಗಿ ಅವರು ವೇಷಭೂಷಣ ಧರಿಸಿಕೊಂಡು ಬಂದಾರೆ. ಇವತ್ತು 12ನೇ ಶತಮಾನ, ಅದೊಂದು ಕ್ರಿಸ್ತ ಪೂರ್ವ ಕಾಲವಾಗಿತ್ತು. ಕ್ರಿಸ್ತ ಪೂರ್ವ ಕಾಲ, ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ ಕಾಲದಲ್ಲಿ ಒಂದು ಮಾತು, ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ ಕೇಳಿದ್ರೆ ಆಲ್ ರೋಡ್ಸ್ ಟು ಲೀಡ್ ರೋಮ್ ಅಂತ ಹೇಳ್ತಾ ಇದ್ರು. ಅವಾಗ ರೋಮ್ ಅನ್ನುವಂಥ ಸಾಮ್ರಾಜ್ಯ ಸೂರ್ಯ ಹೊಡೆದ ಸಾಮ್ರಾಜ್ಯವಾಗಿತ್ತು. ಎಲ್ಲ ದಾರಿಗಳು ಎಲ್ಲಿ ಹೋಗ್ತಾವ ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವ ಕಾಲದಲ್ಲಿ ಅದು ರೋಮ್ ಸಾಮ್ರಾಜ್ಯಕ್ಕೆ ಹೋಗ್ತಾ ಇತ್ತು. ಅದೇ ಒಂದು ಕಾಲ ಬದಲಾಯಿತು. ಭಾರತದಲ್ಲಿ 12ನೇ ಶತಮಾನ ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ ಕೇಳಿದ್ರೆ ಆಲ್ ರೋಡ್ಸ್ ಟು ಲೀಡ್ ಬಸವ ಕಲ್ಯಾಣ ಅಂತ ಜನ ಹೇಳ್ತಾ ಇದ್ರು. ನೀವು ಯಾವುದೇ ದಾರಿಯನ್ನ ನೀವು ಖಂಡಿಸಿ ಹೋಗ್ತಾ ಇದ್ರು ಕೂಡ ಅದು ಹೋಗ್ತಾ ಇದ್ರೆ ಆ ದಾರಿ ಬಸವಣ್ಣ ಕಲ್ಯಾಣಕ್ಕೆ, ಬಸವಣ್ಣವರ ಕಲ್ಯಾಣ ರಾಜ್ಯಕ್ಕೆ ಹೋಗ್ತಾ ಇತ್ತು. ಕಾರಣ ಅಲ್ಲಿ ಅಪ್ಪ ಬಸವಣ್ಣ, ಮಹಾತ್ಮ ಬಸವಣ್ಣ ಇದ್ದರು ಅನ್ನೋ ಕಾರಣಕ್ಕಾಗಿ ಅಷ್ಟು ಅದ್ಭುತವಾಗಿರುವಂತಹ ಕ್ರಾಂತಿ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದರು ಬಸವಣ್ಣನ ವಿಚಾರಧಾರೆಗಳು. ಲಕ್ಷದ ಮೇಲೆ 96,000 ಜನ ಎಲ್ಲೆಲ್ಲಿ
ಊರಿನ ಕಸ ಹೊಡೆದು ಸ್ವಚ್ಛಗೊಳಿಸಿ ವಚನವನ್ನು ಬರೆದರು. ಇವಾಗ ಅವರಿಲ್ಲ, ಅವರು ಇಡೀ ಕಲ್ಯಾಣವನ್ನು ಸುಂದರಗೊಳಿಸ್ತಾ ಇದ್ರು, ಸ್ವಚ್ಛ ಮಾಡ್ತಾ ಇದ್ರು, ಅವರ ವಚನಗಳನ್ನ ಬರೆದು. ಈಗ ಅವರ ದೇಹವಿಲ್ಲ, ಆದ್ರೆ ಅವರ ವಚನಗಳು ನಮ್ಮ ಮನಸ್ಸಿರುವಂತಹ ಕಸವನ್ನ ಸ್ವಚ್ಛಗೊಳಿಸಿ ನಮ್ಮನ್ನು ಜೀವನ್ಮುಕ್ತರನ್ನಾಗಿ ಮಾಡ್ತವೆ. ಅದ್ಭುತ ವಚನಗಳನ್ನು ಅವರು ಬರೆದಿದ್ದಾರೆ. ಬಹಳಷ್ಟು ವಚನಗಳನ್ನು ಸಿಕ್ಕಿಲ್ಲ ನಮಗೆ, ಅವರು ಕೇವಲ 20 ವಚನಗಳು ಮಾತ್ರ ಸಿಕ್ಕಿವೆ.